Hi students, welcome to all. Today we are going to start a third chapter of parts of a plant and their function. Plants alliro parts ಮತ್ತೆ ಅದರಿಂದ ಏನೇನು ಫಂಕ್ಷನ್ಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಓಕೆನಾ? ಇಲ್ಲಿ ಫಸ್ಟ್ ಪಿಕ್ಚರ್ ನೋಡಿ, ಪ್ಲಾಂಟ್, ಪಾರ್ಟ್ಸ್ ಆಫ್ ಪ್ಲಾಂಟ್, ಯಾವ ಥರ ಪ್ಲಾಂಟ್ಸ್ನ ಪಾರ್ಟ್ ಮಾಡಿದ್ದಾರೆ ನೋಡಿ. ಕೆಳಗಡೆ ಅಂಡರ್ ದಿ ಗ್ರೌಂಡ್ ಏನಿದೆ, ರೂಟ್ ಇದೆ, ಅದರ ಮೇಲೆ ಸ್ಟೆಮ್ ಆ್ಯಂಡ್ ದೆನ್ ಫ್ಲವರ್ ಆ್ಯಂಡ್ ಫ್ರೂಟ್ and next leaves and birds. ಹೌದಾ? ನೋಡಿದ್ರ ಪಿಕ್ಚರ್? ದಿಸ್ ಈಸ್ ದಿ ಪಾರ್ಟ್ಸ್ ಆಫ್ ಎ ಪ್ಲಾಂಟ್. ಓಕೆನಾ? ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ರೂಟ್ಸ್ ಅಲ್ಲಿ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ರೂಟ್ಸ್. ಫಸ್ಟ್ ಒನ್ ಫೈಬರ್ ರೂಟ್ಸ್ ಆ್ಯಂಡ್ ಟ್ಯಾಪ್ ರೂಟ್ಸ್. ಓಕೆನಾ? ಗ್ರೌಂಡಲ್ಲೇ ಫಿಕ್ಸ್ ಆಗಿರುವಂಥ ರೂಟ್ಸ್ ಅಲ್ಲಿ ಟೂ ಟೈಪ್ಸ್ ಇದೆ, ಫೈಬರ್ ಆ್ಯಂಡ್ ಟ್ಯಾಪ್ ರೂಟ್. Okay, fiber root. When a number of root grown from the end of the stem. ಇಲ್ಲಿ ನೋಡಿ ಪಿಕ್ಚರಲ್ಲಿ ನೀವು ನೋಡ್ಬೋದು ಯಾವ ಥರ ರೂಟ್ಸ್ ಬೆಳೆದಿದೆ ಅಂತ. ಸ್ಟೆಮ್ಮಿಗೆ ಫುಲ್ ಅಟ್ಯಾಚ್ ಆಗಿ ರೂಟ್ಸ್ ಬೆಳೆದಿರೋಂಥವಕ್ಕೆ ಏನು ಹೇಳ್ತೀವಿ ನಾವು? ಫೈಬರ್ ರೂಟ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಏನೇನು ಕೊಡ್ಬೋದು? ಗ್ರಾಸ್, ಆನಿಯನ್, ವೀಟ್, ರೈಸ್, ಇವೆಲ್ಲವೂ ಫೈಬರ್ ರೂಟ್ ಸಿಸ್ಟಮ್. ನೆಕ್ಸ್ಟ್ ಸೆಕೆಂಡ್ ಒನ್ ಟ್ಯಾಪ್ ರೂಟ್ ಸಿಸ್ಟಮ್ ಏನು ಹೇಳುತ್ತೆ? ವೆನ್ ಎ ಲಾಂಗ್ ಮೇನ್ ರೂಟ್ ಗ್ರೋನ್ಸ್ ಫ್ರಮ್ ದಿ ಎಂಡ್ ಆಫ್ ದಿ ಸ್ಟೆಮ್ ಆ್ಯಂಡ್ ಮೆನಿ ಸ್ಮಾಲ್ ಸೈಡ್ಸ್ ಗ್ರೋಸ್ ಫ್ರಮ್ ದಿ ಮೇನ್ ರೂಟ್ಸ್. ಇಲ್ಲಿ ನೋಡಿ ಸೆಕೆಂಡ್ ಟ್ಯಾಪ್ ರೂಟ್ ಸಿಸ್ಟಮ್ ಅಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದು ಮೇನ್ ರೂಟ್ ಹೋಗಿದೆ, ಅದರಿಂದ ನೆಕ್ಸ್ಟ್ ಸಬ್ ರೂಟ್ಸ್ ಎಲ್ಲ ಬೆಳೆದಿದೆ ಅಲ್ವಾ, ದಟ್ ಈಸ್ ಕಾಲ್ಡ್ ದಿ ಟ್ಯಾಪ್ ರೂಟ್ ಸಿಸ್ಟಮ್. ಎಕ್ಸಾಂಪಲ್ ಬೀನ್ ಮತ್ತು ಮಸ್ಟರ್ಡ್, ಅವು ಎಲ್ಲವೂ ಎಕ್ಸಾಂಪಲ್ಸ್ ಆಗಿ ನಾವು ಕೊಡ್ಬೋದು. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ರೂಟ್ಸ್. ಏನೇನು ಫಂಕ್ಷನ್ಸ್ ಆಗುತ್ತೆ ರೂಟ್ಸಲ್ಲಿ? ಓಕೆ, ಫಂಕ್ಷನ್ಸ್ ಆಫ್ ರೂಟ್ಸ್ ಇಂದ ಏನು ಫಂಕ್ಷನ್? ಇಟ್ ವಿಲ್ ಬಿ ಫಿಕ್ಸ್ ಆನ್ ಸಾಯಿಲ್. ಫಸ್ಟ್ ಏನು? ಸಾಯಿಲ್ಗೆ ಫಿಕ್ಸ್ ಆಗಿರುತ್ತೆ ರೂಟ್ಸ್. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಮಾಡುತ್ತೆ ಅಂದರೆ, ಸಾಯಿಲಲ್ಲಿ ಇರುವಂತಹ ವಾಟರ್, ಮಿನರಲ್ಸು ರೂಟ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದು ಅಬ್ಸರ್ವ್ ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡುತ್ತೆ? ಪ್ಲಾಂಟ್ಸಿಗೆ ಪ್ರೊವೈಡ್ ಮಾಡಿ. ಓಕೆ, ನೆಕ್ಸ್ಟ್ ಪ್ಲಾಂಟಿಗೆ ಅದು ಪ್ರೊವೈಡ್ ಮಾಡುತ್ತೆ. ಓಕೆನಾ? ಸಾಯಿಲಲ್ಲಿರುವಂಥ ವಾಟರ್, ಮಿನರಲ್ಸ್, ಸಾಲ್ಟ್ಸ್ನ ನೆಕ್ಸ್ಟ್ ರೂಟಿಂದ ನೆಕ್ಸ್ಟ್ ಪ್ಲಾಂಟಿಗೆ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಥರ್ಡ್ ಅಂತ ಏನಂದರೆ, ರೂಟ್ ಸ್ಟೋರ್ಸ್ ಫುಡ್ ವಿತ್ ಇನ್ ದೆಮ್ಸೆಲ್ಫ್. ಕೆಲವೊಂದು ರೂಟ್ಸಲ್ಲಿ ಏನಾಗುತ್ತೆ? ಫುಡ್ ಸ್ಟೋರ್ಸ್ ಮಾಡುತ್ತೆ. ಆ ಥರ ಇರೋವಂಥ ಪ್ಲಾಂಟ್ಸ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಎಕ್ಸಾಂಪಲ್ ಕ್ಯಾರೆಟ್, ರ್ಯಾಡಿಶ್, ಬೀಟ್ರೂಟ್ಸ್. ಯಾಕಂದರೆ ಇವು ರೂಟ್ಸ್ ಐಟಮ್ಸ್, ಕೆಳಗಡೆ ಭೂಮಿ ಕೆಳಗಡೆ ಬೆಳೆಯುವಂತಹ ವೆಜಿಟೇಬಲ್ಸ್. ಸೊ ಇವನ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ. ಇದರಲ್ಲಿ ಏನು ಫುಡ್ ಪ್ರೊಡಕ್ಷನ್ ಆಗಿರುತ್ತಲ್ಲ ಅದು ಸ್ಟೋರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈಸ್ ಸ್ಟೆಮ್ ಹೇಗಿರುತ್ತೆ? ಸ್ಟೆಮ್ ಇಸ್ ದಿ ಮೇನ್ ಪಾರ್ಟ್ ಆಫ್ ದಿ ಶೂಟ್. ಓಕೆ, ಸರ್ಫೇಸ್ ಗ್ರೌಂಡ್ ಇಂದ ಮೇಲ್ಗಡೆ ಏನು ಬೆಳೆದಿರುತ್ತಲ್ವಾ, ದಟ್ ಈಸ್ ಕಾಲ್ಡ್ ಅ ಸ್ಟೆಮ್. ನೀವು ಪಿಕ್ಚರ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಸ್ಟೆಮ್ ಇಂದ ಏನಾಗುತ್ತೆ ಅಂದರೆ, ಬ್ರಾಂಚಸ್ಸು, ಲೀವ್ಸು, ಬರ್ಡ್ಸು, ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ಎಲ್ಲವೂ ಗ್ರೋ ಆಗುತ್ತೆ. ಓಕೆನಾ? ಕೆಲವೊಂದು ಸ್ಟೆಮ್ಸ್ ಏನಾಗಿರುತ್ತೆ? ಹಾರ್ಡ್, ಸ್ಟ್ರಾಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಕೋಕೋನಟ್, ನೀಮ್, ಮ್ಯಾಂಗೋ ಟ್ರೀಸ್, ಅವೆಲ್ಲ ನಾವು ಎಕ್ಸಾಂಪಲ್ಸ್ ಕೊಡ್ಬೋದು. ಇನ್ನೊಂದು ಕೆಲವೊಂದು ಪ್ಲಾಂಟ್ಸ್ ಏನಾಗಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಮನಿ ಪ್ಲಾಂಟ್ ಇಲ್ಲೇ ಇದೆ ಅಲ್ವಾ, ದೇ ನೀಡ್ ಅ ಸಪೋರ್ಟ್ ಟು ಗ್ರೋ. ಅದಕ್ಕೆ ಏನಾದ್ರು ಒಂದು ಸಪೋರ್ಟ್ ಬೇಕೇ ಬೇಕು. ಯಾಕೆ ಅಂದರೆ ಸ್ಟೆಮ್ ಈಸ್ ವೆರಿ ವೀಕ್ ಆ್ಯಂಡ್ ಸಾಫ್ಟ್. ಸ್ಟೆಮ್ ಏನಾಗಿರುತ್ತೆ? ವೀಕ್ ಮತ್ತು ಸಾಫ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ದೇ ನೀಡ್ ಅ ಸಪೋರ್ಟ್ ಟು ಸ್ಟೇ ಅಪ್ಗ್ರೇಡ್. ಅದು ಬೆಳಿಲಿಕ್ಕೋಸ್ಕರ ಸಪೋರ್ಟ್ ಬೇಕೇ ಬೇಕು. ಓಕೆನಾ? ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಸ್ಟೆಮ್ ಏನು ಫಂಕ್ಷನ್ ಮಾಡುತ್ತೆ? ಸ್ಟೆಮ್ ಹೋಲ್ಡ್ಸ್ ದಿ ಪ್ಲಾಂಟ್ ಅಪ್ಗ್ರೇಡ್. ಸ್ಟೆಮ್ಮು ಮೇಲ್ಗಡೆ ಪಾರ್ಟ್, ಬ್ರಾಂಚಸ್ಸು, ಲೀವ್ಸ್ ಅವನ್ನೆಲ್ಲವೂ ಹೋಲ್ಡ್ ಮಾಡಿರುತ್ತೆ. ನೆಕ್ಸ್ಟ್ ಏನು ಮಾಡುತ್ತೆ? ಸ್ಟೆಮ್ಮಿಂದ ಲೀವ್ಸ್, ಬರ್ಡ್ಸ್, ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ಎಲ್ಲ ಗ್ರೋ ಆಗುತ್ತೆ. ನೆಕ್ಸ್ಟ್ ಏನು ಮಾಡುತ್ತೆ? ರೂಟ್ಸಲ್ಲಿರುವಂಥ ಮಿನರಲ್ಸ್, ವಾಟರ್ಸ್ ಸ್ಟೆಮ್ಮಿಗೆ ಟ್ರಾನ್ಸ್ಫರ್ ಆಗುತ್ತಲ್ವಾ, ಆ ಸ್ಟೆಮ್ಮಿಂದ ನೆಕ್ಸ್ಟ್ ಲೀವ್ಸು, ಫ್ರೂಟ್ಸು, ಫ್ಲವರ್ಸಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸ್ಟೆಮ್ ಆಕ್ಟ್ ಆಸ್ ಎ ಪಾತ್ವೇ ಫಾರ್ ಅ ಫುಡ್ ಆ್ಯಂಡ್ ವಾಟರ್. ಇದು ಒಂಥರ ದಾರಿ ಆಗುತ್ತೆ ಪ್ಲಾಂಟಿಗೆ ಫುಡ್ ಆ್ಯಂಡ್ ವಾಟರ್ ಸಪ್ಲೈ ಮಾಡಲಿಕ್ಕೋಸ್ಕರ. ಸಮ್ಟೈಮ್ಸ್ ಎಕ್ಸ್ಟ್ರಾ ಫುಡ್ ಈಸ್ ಸ್ಟೋರ್ಡ್ ಇನ್ ದಿ ಸ್ಟೆಮ್. ನಾನು ಅವಾಗಲೇ ಹೇಳಿಲ್ವಾ, ಕೆಲವೊಂದು ಟೈಮಲ್ಲಿ ಫುಡ್ ಏನಾಗುತ್ತೆ? ಸ್ಟೆಮ್ಮಲ್ಲಿ ಸ್ಟೋರ್ಡ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಶುಗರ್ ಕೇನ್, ಪೊಟ್ಯಾಟೊ, ಜಿಂಜರ್, ಇವೆಲ್ಲವೂ ಸ್ಟೆಮ್ ಇರುವಂತಹ ಪ್ಲಾಂಟ್ಸ್ಗಳು. ಸೊ ಇವನ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ, ನಾವು ಈಟ್ ಮಾಡ್ತೀವಿ.
ನೆಕ್ಸ್ಟ್ ಈಸ್ ಲೀಫ್. ಲೀಫ್ ಇಸ್ ದಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಶೆಡ್, ಹೌದಲ್ವಾ? ಸರಿ, ಇದರಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್, ಡಿಫ್ರೆಂಟ್ ಶೇಪ್ ಆ್ಯಂಡ್ ಸೈಜಸ್ನ ನಾವು ನೋಡ್ತೀವಿ ಲೀಫಲ್ಲಿ. ಓಕೆ, ನೀವು ಪಿಕ್ಚರ್ ಅಬ್ಸರ್ವ್ ಮಾಡ್ಬೋದು. ದಿ ಮೇನ್ ಫ್ಲ್ಯಾಟ್ ಆ್ಯಂಡ್ ಬ್ರಾಡ್ ಪಾರ್ಟ್ ಇರೋದಕ್ಕೆ ಏನು ಹೇಳ್ತೀವಿ ಅಂದರೆ ಲೀಫ್ ಬ್ಲೀಡ್ ಅಂತ ಹೇಳ್ತೀವಿ, ಬ್ಲೀಡ್. ನೆಕ್ಸ್ಟ್ ಆಮೇಲೆ ಮೇನ್ ವೈನ್ಸ್, ಸೈಡ್ ವೈನ್ಸ್ ಅಂತ ಇರುತ್ತೆ, ಓಕೆನಾ? ಆಮೇಲೆ ಇದರಲ್ಲಿ ಸ್ಟೊಮ್ಯಾಟೊ ಇರುತ್ತೆ. ಸ್ಟೊಮ್ಯಾಟೊ ಅಂಡರ್ ದಿ ಸರ್ಫೇಸ್, ಲೋವರ್ ಸರ್ಫೇಸ್ ಆಫ್ ದಿ ಲೀಫ್, ಕೆಳಗಡೆ ಸರ್ಫೇಸಲ್ಲಿ ಸ್ಟೊಮ್ಯಾಟೊ ಇಟ್ ಲೈಕ್ ಪೋರ್ಸ್ ಥರ ಇರುತ್ತೆ. ಬಿಕಾಸ್ ಆಫ್ ಇನ್ಹೇಲ್ ದಿ ಕಾರ್ಬನ್ ಡೈಆಕ್ಸೈಡ್, ಅದಕ್ಕೆ ಅಬ್ಸಾರ್ಪ್ಷನ್, ಹೇರ್ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳಿಕ್ಕೆ ಬೇಕಲ್ವಾ? ಸೊ ದಟ್ ಈಸ್ ಕಾಲ್ಡ್ ದಿ ಸ್ಟೊಮ್ಯಾಟೊ. ಆ್ಯಂಡ್ ನೆಕ್ಸ್ಟ್ ಈಸ್ ಲೀವ್ಸ್ ಕಂಟೈನ್ ಎ ಸಬ್ಸ್ಟೆನ್ಸ್ ಕಾಲ್ಡ್ ಕ್ಲೋರೋಫಿಲ್. ಕ್ಲೋರೋಫಿಲ್ ಅಂತ ಇರುತ್ತೆ ಲೀಫಲ್ಲಿ. ಏನದು ಗ್ರೀನ್ ಕಲರ್ ಇರುತ್ತಲ್ವಾ? ಸೊ ದಟ್ ಈಸ್ ಕಾಲ್ಡ್ ಅ ಪಿಗ್ಮೆಂಟ್ ಆಫ್ ದಟ್ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್. ಓಕೆ, ನೆಕ್ಸ್ಟ್ ಲೀಫಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ ಅಲ್ವಾ? ಗೊತ್ತಿದೆ ಅಲ್ವಾ ನಿಮಗೆ ಯಾವ ಥರ ಆಗುತ್ತೆ? ದಿ ಪ್ರೋಸೆಸ್ ಬೈ ವಿಚ್ ಪ್ಲಾಂಟ್ಸ್ ಮೇಕ್ ದೇರ್ ಫುಡ್ ಫ್ರಮ್ ಹೇರ್, ವಾಟರ್ ಆ್ಯಂಡ್ ಸನ್ಲೈಟ್. ಹೇರ್, ವಾಟರ್ ಮತ್ತು ಸನ್ಲೈಟನ್ನು ಯೂಸ್ ಮಾಡ್ಕೊಂಡು ಮಾಡೋದೇ ಫೋಟೋಸಿಂಥಸಿಸ್, ಹೌದಲ್ವಾ? ಪ್ಲಾಂಟ್ ಈಸ್ ಮೇಡ್ ಇನ್ಸೈಡ್ ದಿ ಲೀಫ್. ಲೀಫಲ್ಲೇ ಫುಡ್ ಪ್ರೊಡಕ್ಷನ್ ಆಗೋದು. ಅದಕ್ಕೆ ಏನು ಹೇಳ್ತೀವಿ? ಫುಡ್ ಫ್ಯಾಕ್ಟ್ರಿ ಆರ್ ಅ ಕಿಚನ್ ಆಫ್ ದಿ ಪ್ಲಾಂಟ್ ಅಂತ ಹೇಳ್ತೀವಿ. ಇಲ್ಲಿ ಪಿಕ್ಚರ್ ನೋಡಿ ಗೊತ್ತಾಗುತ್ತೆ. ಸನ್ಲೈಟು ಮತ್ತು ಕಾರ್ಬನ್ ಡೈಆಕ್ಸೈಡು ವಾಟರ್ನ ಅಬ್ಸರ್ವ್ ಮಾಡಿಕೊಂಡು ಇಲ್ಲಿ ಫುಡ್ ಪ್ರಿಪ್ರೇಷನ್ ಆಗುತ್ತೆ. ನೆಕ್ಸ್ಟ್ ಲೀಫಲ್ಲಿ ಫುಡ್ ಪ್ರಿಪೇರ್ ಆಯ್ತು ಅಂದರೆ ನೆಕ್ಸ್ಟ್ ಅದು ಫ್ರೂಟ್ಸು, ಆಮೇಲೆ ಫ್ಲವರ್ಸು, ಆಮೇಲೆ ಬ್ರಾಂಚಸ್ಸಿಗೆಲ್ಲವಕ್ಕೂ ಸಪ್ಲೈ ಮಾಡುತ್ತೆ. This is the process of photosynthesis. It takes place in the leaves with the presence of chlorophyll. Next is flowers. Many plants bear flowers. ನೀವು ನೋಡಿರ್ಬೋದು ಎಲ್ಲ ಪ್ಲಾಂಟ್ಸ್ಗಳು ಫಸ್ಟ್ ಏನಾಗುತ್ತೆ, ಫ್ಲವರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ನೆಕ್ಸ್ಟ್ ಇಟ್ ವಿಲ್ ಬಿ ಎ ಲುಕ್ ಲೈಕ್ ಬ್ಯೂಟಿಫುಲ್ ಆ್ಯಂಡ್ ಅಟ್ರಾಕ್ಷನ್. ಏನಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ, ಆಮೇಲೆ ಅಟ್ರಾಕ್ಟಿವ್ ಆಗಿರುತ್ತೆ. ಅವು ಎಲ್ಲವೂ ಒಂದೇ ಸೈಜಲ್ಲಿ ಇರಲ್ಲ, ಆಮೇಲೆ ಒಂದೇ ಕಲರಲ್ಲಿ ಇರಲ್ಲ. ದೇ ಹ್ಯಾವ್ ಅ ಡಿಫ್ರೆಂಟ್ ಶೇಪ್ಸ್, ಸೈಜ್, ಕಲರ್ಸಲ್ಲಿ ಇರುತ್ತೆ, ಓಕೆನಾ? ದೇ ಅಟ್ರಾಕ್ಟ್ ಬಟರ್ಫ್ಲೈ ಆ್ಯಂಡ್ ಅದರ್ ಇನ್ಸೆಕ್ಟ್ಸ್. ಫ್ಲವರ್ಸಿಗೆ ಬಟರ್ಫ್ಲೈ ಮತ್ತು ಕೆಲವೊಂದು ಇನ್ಸೆಕ್ಟ್ಸ್ ಅಟ್ರಾಕ್ಟ್ ಆಗ್ತವೆ. ದೇ ಹೆಲ್ಪ್ ಇನ್ ದಿ ರಿಪ್ರೊಡಕ್ಷನ್. ಏನಾಗುತ್ತೆ, ರಿಪ್ರೊಡಕ್ಷನ್ ಆಗುತ್ತೆ. ಇಟ್ ಮೀನ್ಸ್ ಗಿವ್ಸ್ ಫ್ಲವರ್ ಪ್ರೊಡ್ಯೂಸ್ ಅ ಫ್ರೂಟ್ಸ್. ನೆಕ್ಸ್ಟ್ ಫ್ರೂಟ್ಸಿಂದ ನಮಗೆ ಸೀಡ್ ಸಿಗುತ್ತಲ್ವಾ, ಇಟ್ ವಿಲ್ ಬಿ ಅ ರೀಸೈಕಲ್. ದಿಸ್ ಈಸ್ ದಿ ಫ್ಲವರ್. ಫ್ಲವರಿಂದ ರೀಸೈಕಲ್ ಆಗುತ್ತೆ. ಲಾಸ್ಟ್ ಟಾಪಿಕ್ ಆಫ್ ಇನ್ ದಿಸ್ ಚಾಪ್ಟರ್ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್. ಹೌದಾ? ನಮಗೆ ಫ್ರೂಟ್ಸ್ ಯಾವ ಥರ ಬರುತ್ತೆ? ಫ್ರೂಟ್ಸ್ ಆರ್ ಫಾರ್ಮ್ಡ್ ಫ್ರಮ್ ಫ್ಲವರ್ಸ್. ಫ್ಲವರ್ಸಿಂದ ನಮಗೆ ಫ್ರೂಟ್ಸ್ ಸಿಗುತ್ತೆ, ಹೌದು ತಾನೇ? ಮೋಸ್ಟ್ ಫ್ರೂಟ್ಸ್ ಹ್ಯಾವ್ ಅ ಸೀಡ್ಸ್. ತುಂಬ ಫ್ರೂಟ್ಸ್ಗಳಲ್ಲಿ ಸೀಡ್ಸ್ ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಆ್ಯಪಲ್ ನೋಡಿರ್ತೀರ, ಪೀಸ್, ಟೊಮ್ಯಾಟೊ ಅವೆಲ್ಲವೂ ನೋಡಿರ್ತೀರ ನೀವು. ಅದರಲ್ಲಿ ಏನದು ಸೀಡ್ಸ್ ಇರುತ್ತೆ, ಹೌದು ತಾನೇ? ಪಿಕ್ಚರಲ್ಲಿ ನೀವು ನೋಡಿ, ಎ ಸೀಡ್ಸ್ ಗ್ರೋಸ್ ಇಂಟು ಎ ಪ್ಲಾಂಟ್. ಯಾವ ಥರ ಪ್ಲಾಂಟ್ ಆಗಿ ಬೆಳೆಯುತ್ತೆ. ಫಸ್ಟ್ ನಾವು ಒಂದು ಸೀಡ್ ಹಾಕಿದ್ವಿ ಅಂದರೆ ನೆಕ್ಸ್ಟ್ ಅದು ಮೊಳಕೆ ಹೊಡೆಯುತ್ತೆ. ಆ ಮೊಳಕೆಯಿಂದ ನೆಕ್ಸ್ಟ್ ಬೇರ್ ಬಿಟ್ಟು ಮೇಲ್ಗಡೆಗೆ ಸ್ವಲ್ಪ ಚಿಗುರು ಬರುತ್ತೆ. ಅದರಿಂದನೇ ನೆಕ್ಸ್ಟ್ ಪ್ಲ್ಯಾಂಟ್ ಆಗಿ, ಪ್ಲ್ಯಾಂಟಿಂದ ಟ್ರೀ ಆಗಿ ಬೆಳೀತಾ ಹೋಗುತ್ತೆ. ಇಟ್ಸ್ ನೀಡ್ ಅ ವಾಟರ್, ಹೇರ್, ಸನ್ಲೈಟ್ ಬೇಕೇ ಬೇಕು, ಕಂಪಲ್ಸರಿ. ಇದು ಮೂರು ಇಲ್ಲ ಅಂತ ಅಂದರೆ ಪ್ಲ್ಯಾಂಟ್ ಕ್ಯಾನ್ ನಾಟ್ ಬಿ ಗ್ರೋ. ಇಟ್ ಈಸ್ ದಿ ಮೇನ್ ಸೋರ್ಸ್, ಓಕೆನಾ? ದಿಸ್ ಕಂಪ್ಲೀಟ್ಸ್ ಯುವರ್ ಚಾಪ್ಟರ್.